ಹೇ ಗಿ ಹೇ ಮುಸ್ರಿ ಹಾಕಿ ಹೋಗ್ಯಾನ ನೋಡೋಣ ಆಗ್ಲೇನ ಬಂದು ಓಟು ಚಪಾಟಿ ಮಾಡಿ ಕೆಳಗೆಲ್ಲ ಚೆಲ್ಲಿ ನೆಟ್ಟಗೆ ಕುಡಿಯೋದ ಗೊತ್ತಿಲ್ಲ ನೋಡಿ ನಿನಗೆ ಏನಾರು ಹೇಳಿದ್ರೆ ಸಾಕು ಬೇ ಬೇ ಅಂತಂದು ಬಾಯಿ ತೆಗೆದು ಒಂದು ಕಲ್ತಿದ್ದೀವಿ ನೋಡು ಕುಡಿ ದೀಟ ನೀರು ಹಾಕೇನಿ ಅದು ಮುಸುರಿ ಓಟು ನೀರಿನಂತದ ಯಾಕಂದ್ರೆ ಗಟ್ಟಿ ಅಂತದು ಅನ್ನ ಪನ್ನ ಎಲ್ಲ ಹಂಗಂಗೆ ಇದಾಗಿತ್ತು ನೀರು ಹಾಕೇನಿ ಒಂದಿಟ್ಟು ಓಟು ಕುಡಿಯುವಂತಕ್ಕಂತಾಗ ಹೆಂಗದ್ರೂ ಕಾಲೇಜಿಗೆ ಒಂದು 4 ದಿವಸ ಸುಟ್ಟಿ ಐತಿ ಅವಾಗ ಕೇಳ್ತಾನೆ ಅಂದ್ರು ಹೋಗು ಅಂದ್ರೆ ಒಂದು 4 ದಿವಸ ಅಕ್ಕನ ಮನೆಗಾರ ಹೋಗಿ ಬಂದ್ರಾತು ನಡಿತೈತಿ ಪರೀಕ್ಷೆ ಐತಲ್ಲ ಇನ್ನು ಮುಂದಿನ ತಿಂಗಳು ಅದಾವು ಪರೀಕ್ಷೆ ನಾವೇನು ಓದು ನಡಿತೈತಿ ಬಿಟ್ರೆ ನಡಿತೈತಿ ಮನ್ಯಾಗ ಒಂದು ತಟಗ ಓದ್ಕೊಂಡ್ರಾತು ಬರಲೇಬೇಕಂತಂದು ಏನು ಹೇಳಿಲ್ಲ ಅಕ್ಕನ ಅವತ್ತು ಹಂಗೆ ಬಂದಿದ್ದಕ್ಕೆ ಬೇಜಾರಾದ್ಲು ಅವನು ಕೇಳ್ತಾನೆ ಅಂದ್ರೆ ಹೋಗು ಅಂದ್ರೆ ಬೇಕಂದ್ರೆ ಮಧ್ಯಾಹ್ನ ಮೇಲೆ ಬಸ್ಸಿಗೆ ಹೋದ್ರಾತು ಬುಕ್ ಅದನ್ನ ತೊಗೊಂಡು ಹೋದ್ನಿ ಅಂದ್ರೆ ಅಲ್ಲೇ ಓದ್ಕೊಂಡ್ರೆ ಆತದಾಗ ಆಕಳಿಗೆ ಇದಕ್ಕೆ ಎಮ್ಮಿಗೆ ಅದಕ್ಕೆ ನೀರಿಟ್ಟು ಬಂದೇನುವ ಬೇಟ್ ಬಂದೆ ತಗೋ ಒಳಗೆ ಒಂದಿಟ್ಟು ಬಂದು ಮಜ್ಜಿಗೆನಾರ ಕಡಿ ಬಾ ಇಲ್ಲಿ ಹೊಲಕ್ಕೆ ಇದಕ್ಕೆ ಊಟ ಕಟ್ಬೇಕು ಮಜ್ಜಿಗೆ ಕಡೆ ಕಾಂಗಿಲ್ಲ ನನಗೆ ಒಂದಿಟ್ಟು ಮಜ್ಜಿಗೆ ಕಡ್ದು ಕೊಡು ಬಾ ಇಲ್ಲಿ ಯಾವ ಬಂದು ನೋಡಿ ಬಕೆಟ್ ಹಿಂದಾಗ ಇಟ್ಲದಾಗ ಇಟ್ಟು ಬರ್ತಾನೆ ಬೇ ಬಂದೇನುವಾ ಮಾನ್ಸ ಇವ ಬನ್ನಿ ಯಾಕೆ ನಮ್ಗೆ ಕೋಕತಿ ಹಾಕ್ಳಿಗೆ ನೀರು ಇಡಕ್ಕೆ ಹೋಗಿದ್ದು ನಾನು ಬಾಕಿಟ್ ಹಿಂದಿಟ್ಟು ಬರೋ ತನಕ ಸಮಾಧಾನ ಇಲ್ಲ ನೋಡಿ ನನಗೆ ಒಟ್ಟು ಅಯ್ಯೋ ಹೋಗಿ ಒಂದಿಟ್ಟು ಮಜ್ಜಿಗೆ ಕಡಿ ನಡಿ ಕಾಲೇಜು ಇಲ್ಲ ಅಂದಲ್ಲ ಮತ್ತು ಸುಟ್ಟಿ ಕೊಟ್ಟದ ಹಿಂಗೆ ಯಾವಾಗ ಕಾಲೇಜು ಸುಟ್ಟಿ ಕೊಟ್ಟದ್ ಬೇ ಮುಂದಿನ ತಿಂಗಳದವು ಪರೀಕ್ಷೆ ಹಂಗಾಗಿ ಸುಟ್ಟಿ ಐತೆ ನಡಿತೈತಿ ಹೋದ್ರೆ ನಡಿತೈತಿ ಬಿಟ್ಟು ನಡಿತೈತಿ ಯಾಕಂದ್ರೆ ಹೋದಾಕ ಕೊಟ್ಟಾರ ಅಲ್ಲೇ ಓದ್ಕೊಳ್ಳೋರು ಹೋಗಿ ಕಾಲೇಜ್ನಾಗ ಓದ್ಕೋಬೋದು ನಾವು ಇಲ್ಲಕ್ರ ಮನ್ಯಾಗ ಓದ್ತೇವೆ ಅಂದ್ರೆ ಮನ್ಯಾಗ ಓದ್ಕೋಬೋದು ಬೇ ಹೌದೇನು ಚಲೋ ಆತ್ಬಿಡ ಒಂದಿಟ್ಟು ಮನ್ಯಾಗ ನನಗೆ ಆಸರಾಗುವಂತೆ ಅಂತ ಇದು ಚೊಳಕೆ ಬಿಡಿಸಾಕತ್ತಿದ್ನಿ ಹೊಲಕ್ಕೆ ಬತ್ತಿ ಕಟ್ಬೇಕಂತ ನಿಮ್ಮಪ್ಪ ಬತ್ತಿ ಕಟ್ಟು ಅಂತಂದು ಹೇಳೈತಿ ಇನ್ನೂ ಒಳಗೈತೆ ಅನ್ನಿಸ್ತದೆ ನಿಮ್ಮಪ್ಪ ಹೊಲಕ್ಕೆ ಹೋಗ್ತಾ ಇಲ್ಲ ಯಾವ ನೋಡ್ಲಿಲ್ಲ ಬೇ ನಾನು ಅಪ್ಪನ ಯಪ್ಪ ಹೊಲಕ್ಕೆ ಹೋಗ್ಬರ್ತಾನೆ ತಗೋ ನಾನು ಮಂಜು ಮಾನ್ಸ ನಿಮ್ಮ ಅವ್ವ ಒಂದಿಟ್ಟು ಇದು ಮಾಡುವ ಹೊಲದಾಗ ಕೂಲಿ ಆಳುಗಳು ಬಂದಾರ ಒಂದಿಟ್ಟು ಅವ್ರಿಗೆ ಉಣ್ಣಾಕ ಒಯ್ಬೇಕು ಮಧ್ಯಾಹ್ನ ಅಡಿಗೆ ಆದ ತಕ್ಷಣ ನನಗೆ ಹೇಳು ಫೋನ್ ಮಾಡು ಬಂದು ಒಯ್ತೇನಂತ ಉಣ್ಣಾಕ ಇಲ್ಲಕ್ರೆ ಯಾರು ಯಾರದ್ದು ಹೋಗೋರಿದ್ರೆ ನೋಡಿ ಕಳಿಸ್ರಿ ಹೊಲದ ನಮ್ಮ ಹೊಲದ ಅಂತೇಳಿ ಯಾರು ಹೋಗೋರಿದ್ರೆ ಯಪ್ಪ ಮಾಡ್ತಾನೆ ತಗೋ ಯಪ್ಪ ನಾನು ನಿನಗೇನು ಹೇಳ್ಬೇಕಿತ್ತಪ್ಪ ಏನೋ ಹೇಳ್ಬೇಕಿತ್ತು ಏನದು ನಿಂದ್ರ ಬೇ ಹೇಳೋ ತನಕನೂ ಪುರ್ಸತ್ತಿಲ್ಲ ನೋಡಿ ನಿನಗೆ ಒಟ್ಟು ಹೇಳುವ ಏನದು ನನಗೆ ಹೊಲಕ್ಕೆ ಹೋಗಕ್ಕೆ ತಡಾಕತಿ ಯಪ್ಪ ಏನು ಅಂದ್ರೆ ನನಗೆ ಶಾಲ್ಯಾಗ ಸುಟ್ಟಿ ಕೊಟ್ಟಾರಪ್ಪ ಓದ್ಕೊಳಕ ಅಂತಂದು ಮನ್ಯಾಗ ಓದ್ಕೋಬೋದು ಇಲ್ಲಕ್ರ ಕಾಲೇಜಿಗೆ ಬಂದು ಓದ್ಕೋಬೋದು ಹಾಗಾಗಿ ಸುಟ್ಟಿ ಐತಲ್ಲಪ್ಪ ಒಂದು 4 ದಿವಸ ಅಕ್ಕನ ಮನೆಗೆ ಹೋಗ್ಬರ್ತಾನೆಪ್ಪ ನಾನು ಬಸ್ ಹತ್ತಿಸ್ತೇನಪ್ಪ ಮಧ್ಯಾಹ್ನದ ಬಸ್ ಇದಕ್ಕಿದ್ದಂಗೆ ಹೊಕ್ಕನಿ ಅಂದ್ರೆ ಮನ್ಯಾಗ ನನಗೊಂದಿಟ್ಟು ಅದು ಇದಕ್ಕೆ ವಾರಕ್ಕೆ ಒಂದಿಟ್ಟು ಸಹಾಯ ಅಂತೀರ ಅಲ್ಲ ರಜಾ ಕೊಡತ್ಲೆ ಮನ್ಯಾಗ ಒಂದಿಟ್ಟು ರೊಟ್ಟಿ ಪಟ್ಟಿ ಮಾಡೋದು ಕ್ಲಿಕ್ಕೋವಂತೆ ಅಂತ ಊರಿಗೆ ಹೊಕ್ಕನಿ ಅಂತೆಲ್ಲ ಮಾಂಸ ನೀನು ಯಾವ 4 ದಿವಸ ಬಿ ನನಗೂ ಮಂಜನ್ ನೋಡಂಗೈತಿ ಅಕ್ಕನ ನೋಡಂಗೈತಿ ಬಿ ಅಕ್ಕವನಂತೆಲ್ಲ ಕಲ್ಕೊಂಬರ್ತಾನೆ ಕೇಳ್ತಾನೆ ಅಕ್ಕವನ್ನ ಅಕ್ಕಿ ಮಾಡ್ತಿರ್ತಾಳಲ್ಲ ಅಕ್ಕವ ನನಗೆ ಕಲಿಸ್ತಾಳೆ ಬಿ ಯಾವ 4 ದಿವಸ ಹೋಗ್ಬರ್ತಾನೆ ಬಿ ನೋಡುವ ನಿಮ್ಮ ಅಪ್ಪನ ಕೇಳ್ಕೊ ಮತ್ತೆ ಮಧ್ಯಾಹ್ನ ಅಲ್ಲ ನಿಮ್ಮ ಅಕ್ಕಗೆ ಹೇಳಿ ಹೆಂಗೆ ಮತ್ತೆ ಇಲ್ಲಪ್ಪ ಅಕ್ಕಗೆ ಸರ್ಪ್ರೈಸ್ ಕೊಡ್ತಾನೆ ನಾ ಏನು ಹೇಳಂಗಿಲ್ಲಪ್ಪ ಮಧ್ಯಾಹ್ನದ ಬಸ್ ಐತಲ್ಲ ನಾನು ಗತ್ತಿಸ್ ನಾ ಹೋಗಿ ಸೀದಾ ಇಳ್ಕೊಂಡು ಅಕ್ಕನ ಮನೆಗೆ ಹೋಗ್ಕಾನಪ್ಪ ನನಗೇನು ಅಲ್ಲಿಂದ ದೂರ ಅನ್ಸಂಗಿಲ್ಲ ನಡ್ಕೊಂಡು ಹೋಗ್ಕೋಬಲ್ಲಪ್ಪ ನಾ ಹೋಗ್ಕಾನಿ ಅಕ್ಕಗೆ ನೀನು ಏನು ಹೇಳಕ್ಕೋಬೇಡಪ್ಪ ನಾನು ಹೋಗ್ಕಾನಿ ಹಂಗೆ ಮಾಡಬಾರ್ದವ ಅಕ್ಕಗೆ ಹೇಳಿದ್ರೆ ನಿಮ್ಮ ಮಾವನರು ಯಾರನ್ನಾರು ಕಳಿಸ್ತಾಳ ಅಲ್ಲಿ ಬಸ್ ಸ್ಟ್ಯಾಂಡ್ ಅಂತೇಳಿ ಬಂದು ನಿಂದಿರ್ತೈತೆ ನಿಮ್ಮ ಮಾವ ಕರ್ಕೊಂಡು ಹೋಗತಿ ಹಂಗೆಲ್ಲ ಹೋಗ್ಬೇಕಿನ್ನ ಹಂಗೆ ಕಳಿಸಲ್ವ ನಾನು ಏಯಪ್ಪ ಸಣ್ಣಕ್ಕೇನಪ್ಪ ನಾನಂತ್ರ ನೀನು ಮಾಡೋದು ನೋಡ್ಬೇಕು ನಾವು ಹೋಗ್ಕೊಂಡು ತಗೋ ನೀನು ಎದುರುಬೇಡ ಆತು ತಗೋ ಮಧ್ಯಾಹ್ನ ಬುತ್ತಿ ಎಲ್ಲ ರೆಡಿ ಮಾಡಿ ಮಂಜು ಹಂಗೆ ಈಕಿನ್ನ ಬಸ್ಸಿಗೆ ಅಲ್ಲಿ ಬಿಟ್ಟು ನಾ ಅತ್ಲಾಗ ಹೊಲಕ್ಕೆ ಹೋಗ್ಕಾನಿ ನಿಮ್ಮ ಅವ್ಗೆ ಒಂದಿಟ್ಟು ಸಹಾಯ ಮಾಡುವ ಮತ್ತು ಊರಿಗೆ ಹೋಗ್ಕಾನಿ ಅಂತಂದು ಏನು ಮಾಡ್ಲಂಗ್ರಿ ಬೇಡ ಒಂದಿಟ್ಟು ಮಜ್ಜಿಗೆ ಇದನ್ನ ಕಡಿ ಮಜ್ಜಿಗೆನ ಯಾವ್ದ್ರಾಗಾರ ಒಂದು ಬಾಟ್ಲಿಗೆ ಹಾಕು ಮಂಜು ಹ್ಞೂ ರೀ ಹಾಕ್ತಾನೆ ತಗೋರಿ ಚೌಳಿಕೆ ಬಿಡಿಸೀನಿ ಚೌಳಿಕೆ ಪಲ್ಯ ಮಾಡಿಬಿಡ್ತೀನಿ 4 ರೊಟ್ಟಿ ಬಡಿತೀನಿ ರೊಟ್ಟಿ ಬಡಿದು ಚೌಳಿಕೆ ಪಲ್ಯ ಅನ್ನ ಮಡಿಕೆ ಕಾಳು ಅದ ಒಂದು ದಿವಸ ಮಡಿಕೆ ಕಾಳು ಪಲ್ಯ ಕಟ್ಟಿ ಮೊಸರು ಬತ್ತಿ ಕಟ್ಲೆ ಬಿಳಿ ಅನ್ನ ಕಟ್ಲೆ ನೋಡು ಮೊಸರು ಭಾಳ ಇತ್ತು ಅಂದ್ರೆ ಮೊಸರು ಬತ್ತಿ ಕಟ್ಟು ಇಲ್ಲಕ್ರ ಹಂಗೆ ಮೊಸರು ಸೈಡ್ನಾಗ ಇಡು ಪುಡಿ ಚಟ್ನಿ ಅದು ಇದ್ರೆ ಇಡು ಉಂಟಾರ ಅನ್ನ ಸಾರು ಬೇಕಂದ್ರೆ ಉಂಟಾರ ಸರಿ ತಗೋರಿ ನಾನು ಬರ್ತಾನೆ ತಗೋ ಮಾನ್ಸ ಹೋಗು ಒಂದಿಟ್ಟು ಮಜ್ಜಿಗೆ ಅದನ್ನ ಕಡಿ ಯಪ್ಪ ಯವ್ವ ಕಳಿಸ್ಬೇ ಏನಾಗಂಗಿಲ್ಲ 4 ದಿವಸ ಇದ್ದು ಬರ್ತಾನೆ ಅಪ್ಪ ಮಗಳು ಮಾತಾಡ್ಕೊಂಡ್ಮೇಲೆ ನಂದೇನಾಯ್ತವ ನಿಮ್ಮ ಅಪ್ಪನ ಹುಡ್ಕೊಂಡಾನ ಅಂದಮೇಲೆ ಹೋಗ
ಹೋಗಿ ಇದ್ದು ಬಾ. ಮತ್ತು ಅಕ್ಕನ ಮನೆಗೆ ಒಕ್ಕನ ಏನಾಕತ್ತೀವಿ, ನಿಮ್ಮ ಅಕ್ಕನ ಕೇಳ್ತಾಳೆ. ಹೋಗು. ಯವ್ವ ನಾ ಮಜ್ಜಿಗೆ ಕಡಿತೇನೆ ತಗೊಳ್ಬೆ. ಆತು ಹೋಗು. ಒಂದಿಟ್ಟು ಮಜ್ಜಿಗೆ ಕಡಿ, ನಾನು ಚೊಳಕ ಸುಸ್ಕೊಂಬಂದು ಪಲ್ಯಕ್ಕಿಟ್ಟು ಒಂದು ಕಡೆ ಅನ್ನಕ್ಕಿಟ್ಟು ರೊಟ್ಟಿ ಏನಾರು ಹಾಕ್ತಾನಂತ ದೌಡು. ಯವ್ವ ನಾ ಮಜ್ಜಿಗೆ ಕಡ್ದೆ ಜಳಕ ಮಾಡಿ ತಯಾರಾಗ್ಬಿಡ್ತಾನೆ ತಗೊಳ್ಳಿ. ತಯಾರಾಗಿ ದೇವ್ರ ಪೂಜೆ ಮಾಡಿ ಅಪ್ಪ ಫೋನ್ ಮಾಡಿದೆ ಅಂದ್ರೆ ಅಡುಗೆಲ್ಲ ಆದಮೇಲೆ ಬಂದು ಹಂಗೆ ನಾನು ಬಿಟ್ಟು ಅಪ್ಪ ಊಟದನ್ನು ತೊಗೊಂಡು ಹೋಗತಿ. ಹಂಗೆ ಮಾಡಿ ನೋಡಿ. ಹಾಲು ಅದನ್ನ ಕಾಯಕ್ಕಿಟ್ಟಾನಿ. ಹಾಲು ಕಾಯಿಟ್ಲಿಗೆ ಚೋಳಕೆ ಪಲ್ಯಕ್ಕೆ ಒಗ್ಗರಣೆ ಕೊಡ್ತಾನೆ. ಎಷ್ಟಾಯ್ತು ಮಾಡೋದು. ಇದು ಮೊಸರು ಐತೆ, ಜಗ್ಗಟ್ಟೈತಿ. ನಾನು ಸ್ವಲ್ಪ ಐತೇನ ಅನ್ಕೊಂಡು ಭಾಳ ಐತಿ. ಮೊಸರು ಬತ್ತಿನ ಮಾಡಿ ಕಟ್ಬಿಡ್ದೆ ನಾನು ತಗ. ರೊಟ್ಟಿ ಮಾಡಿ ಪುಡಿ ಚಟ್ನಿ ಅದನ್ನು ಎತ್ತಿಟ್ಬಿಡ್ತಾನೆ. ಒಮ್ಮೆರೆ ಹಾಕಕ್ಕೆ ಚಲೋ ಆಕತಿ. ಮಾಂಸ ಒಂದಿಟ್ಟು ಮಜ್ಜಿಗೆ ಕಡಿ ಬಾರಿ. ಅವ ಏನು ಮಾಡಾಕತಿ? ಅವ ಬಂದು ನಿಂದ್ರೆ ಬೇ ನಡಮನಿ ಇನ್ನೆಲ್ಲ ಹೊರ್ಸಕತ್ತಿದ್ನಿ. ಬಂದೆ ಹೊರಸೆ ಬಂದ್ಬಿಡು. ಏನು ದಿನ ಪರ್ತಿ ಕೆಲಸಗಳು ಬೆಳಗ್ಗೆ ಎದ್ದು ಹಾಸಿಗೆಯಿಂದ ಚಲೋವಾದವು ಕೆಲಸಗಳು ಏನು ಮುಗಿಯಂಗಿಲ್ಲ ಬಿಡು. ಹಂಗೆ ಮಾಡ್ಕೊತಾನೆ ಇರೋದ ದೌಡ ಚೋಳಕೆ ಪಲ್ಯ ಹಾಲು ಕಾದ್ನಿಂದ್ರೆ ಇದನ್ನ ಹೊಲಿ ಇರವಲ್ದಕ್ಕ ಹಂಗೆ ಬಾಳಿ ಇಟ್ಬಿಡ್ತಾನಂತ. ಚೋಳಕೆ ಹುರಿದು ಹಂಗೆ ಒಗ್ಗರಣೆ ಕೊಟ್ಬಿಡ್ತಾನೆ. ಚೋಳಕೆಗೆ ಒಗ್ಗರಣೆ ಕೊಟ್ಟಾನಿ. ಬೇವಲ್ದಕ್ಕ ಇದು ಮೊಸರು ಬುತ್ತಿ ಇಲ್ಲೇ ಕಟ್ಟಿದ್ದೆ. ಅನ್ನ ಬಿಸಿನೇ ಇತ್ತ. ಬಿಸಿ ಇದ್ದಂಗೆ ಕಟ್ಟಿದ್ರೆ ಅನ್ನ ದುಂಡಗಾಕತಿ. ಬುತ್ತಿ ಇಲ್ಲಕ್ರ ಉದ್ರ ಆತ ಅಂದ್ರೆ ಅನ್ನ ಚಲೋ ಆಗಂಗಿಲ್ಲ ಬುತ್ತಿ ಕಟ್ಟಕ್ಕೆ. ಹಂಗಾಗಿ ಬಿಸಿ ಇದ್ದಂಗೆ ಕಟ್ಟಿದ್ನಿ. ಸಿಕ್ಕ ಚಟ್ನಿ ತಂದು ಬಿಟ್ಟಾನಿ. ನೆನಪಾಗಂಗಿಲ್ಲ. ಮತ್ತು ಅಲ್ಲಿ ಇಟ್ಟಿರ್ತವೆ, ಅದು ನೆನಪಾಗಂಗಿಲ್ಲ. ಒಂದಿಟ್ಟು ಮೊಸರು ಇಟ್ಟು ಅಂದ್ರೆ ಸೆಕೆ ಚಟ್ನಿ ರೊಟ್ಟಿ ಮೇಲೆ ಹಾಕ್ಕೊಂಡು ತಿಂತಾರ ಬೇಕಂದ್ರೆ. ಪಲ್ಯ ಆತು. ಚೋಳಕೆ ಹುರ್ಕೊಂಡು ಪಲ್ಯ ಮಾಡಿದೆ. ಇನ್ನೂ ಬಂದಿಲ್ಲ ನೋಡಿಕೆ ಮಾಂಸ. ಅಲ್ಲಿ ಬಿ ಸಮಾಧಾನ ಐತಿಲ್ ಬೇ ನಿನಗೆ. ನಡ್ಮನಿ ಕಲ್ಲು ಹೊರ್ಸಾಕತ್ತಿದ್ನಿ. ಪುರ್ಸತ್ತನ್ನ ಮಾಡ್ತಿದ್ದೆ. ಇದು ಸಣ್ಣದೈತೇನ ಮನೆ ದೊಡ್ಡದಾಕತಿ. ನಿಧಾನ ಸರಲೆ 2 ಸರಿ ಹೊರಸ್ಕೊಂಡು ಬರತ್ಲೇ ಇಟ್ಟು ತಾತವ. ಹೌದೇನವ, ನಾನು ಏನಾರ ಮತ್ತೆ ಬಟ್ಟೆ ಜೋಡಿಸ್ಕೊಂಡು ಕುಂತೇನ ಅಂತಂದು ಅನ್ಕೊಂಡು. ಇನ್ನೂ ಏನು ಬಟ್ಟೆ ಜೋಡಿಸ್ಕೊಂಡಿಲ್ಬೇ. ಇದನ್ನು ಮಜ್ಜಿಗೆ ಕಡ್ದು ಹೋಗಿ ಜಳಕ ಮಾಡಿ ಇಂದಾಗ ಜೋಡಿಸ್ಕೊಂತೀನಿ ತಗೋ. ನಾನು ಹಂಗೆ ಮಾಡುವಂತೆ ಅಂತ ದೌಡ್ ಮಜ್ಜಿಗೆ ಕಡಿ. ನಾನು ಮೊಸರು ಬುತ್ತಿ ಮಾಡೀನಿ. ಇದನ್ನು ಗುರಾಳ್ ಚಟ್ನಿ ಅದು ಇತ್ತಲ್ಲ, ಒಂದಿಟ್ಟು ಪಲ್ಯ ಅದನ್ನ ಜಾಸ್ತಿನ ಕಟ್ತಾನವ. ಇದನ್ನು ಊರಿಗೆ ಒಂದಿಟ್ಟು ಹೊಯ್ಯಿ. ನಿಮ್ಮ ಅಕ್ಕ ಇಲ್ಲ ಅವ್ರದ್ದು ಜೀವ. ಮೊಸರು ಬುತ್ತಿಗೆ ಚೌಳಿಕಾಯಿ ಪಲ್ಯ ಅಂದ್ರೂ ಭಾರಿ ಇಷ್ಟಪಟ್ಟು ತಿಂತಾಳೆ. ಅದು ತಿನ್ಬಾರ್ತಿ ಆಕಿನ ಮಾಡಿರ್ತಾಳಲ್ಲ. ಒಂದಿಟ್ಟು ಒಯ್ಯವ ರೊಟ್ಟಿ ಅವನು ತಿನ್ವಲ್ರ ಕಾಲಿಂತ. ನಾನು 2 ಬ್ಯಾಗ್ ಹೆಂಗೆ ಹಿಡ್ಕೊಂಡು ಹೋಗ್ಲಿವೆ. ನಂದು ಒಂದು ಬಟ್ಟೆ ಬ್ಯಾಗ್ ಇರ್ತೈತಿ, ನೋಡ್ತಾನೆ ತೊಗೊಳ್ಬೇ. ನೀನು ಭಾಳ ಕಟ್ಟಕ್ಕೆ ಹೋಗ್ಬೇಡ ನೋಡಿ. ನನಗೆ 2 ಬ್ಯಾಗ್ ಹಿಡ್ಕೊಂಡು ಬುತ್ತಿ ಗಂಟೆ ಜಗ್ಗಟ್ಟು ಕಟ್ಟಿದೆ ಅಂದ್ರೆ ನನಗೆ ಹಿಡ್ಕೊಂಡು ಹೋಗಕ್ಕೆ ಸರಿ ಆಗಂಗಿಲ್ಲ. ಅಲ್ಲಿ ಬಸ್ನಾಗ ಕುಂದ್ರಾಕ ಮಾಡಕ್ಕೆ. ಹಂಗ್ಯಾಕೆ ಮಾಡ್ತಿ ತಗೋ. ಅಲ್ಲಿ ನಿಮ್ಮ ಮಾವ ಹೇಳಿದ್ರೆ ಬಂದು ಇಳಿಸ್ಕೊಂಡು ಹೋಗತಿ. ತೊಗೊಂಡು ಹೋಗು. ಏನು ನೀನು ಹೊತ್ಕೊಂಡು ಹೋಗಿಲ್ಲ, ಬಸ್ನಾಗ ಹೋಗಿದ್ದಿ. ಹಾಕ್ಳಕ್ಕೆ ಇದನ್ನು ಮುಸ್ರಿ ಇದನ್ನ ಇಟ್ಟಿದ್ದೆಲ್ಲ ಓಟು ಕುಡ್ದೈತಿ ಇಲ್ಲ ನೋಡಿ ಬಂದೆ. ಹೋಗಿದ್ನಿ ಬೇ. ಆ ಮುಸ್ರಿನ ಓಟು ನೀರಿನಂತ ಜಳ್ಕೊಂಡತಿ. ಅನ್ನ ಇದು ಮುದ್ದೆ ಅಂತ ಹಂಗೆ ಬಿಟ್ಟಿತ್ತು. ಇನ್ನೊಂದು ನೀರು ಹಾಕ್ತಾನೆ ಅದಕ್ಕೆ. ಓಟು ಕುಡಿಲಿ ಅಂತಂದು ಇನ್ನೊಂದು ನೀರು ಹಾಕ್ತಾನೆ. ನೀ ಭಾಳ ಹಾಕ್ಬೇಡವೇ, ಅದು ಓಟು ತಿನ್ನಂಗಿಲ್ಲ ಒಮ್ಮೆರೆ. ಸ್ವಲ್ಪ ಹಾಕ್ತಾರ. ನಾನು ಓಟು ಹೋಗಿ ಒಂದು ಬಕೆಟ್ ನಟ್ಟು ಸುರು ಬಂದಿದ್ದಿ. ನೆಟ್ಟು ತಿನ್ನಂಗಿಲ್ಲ ಏನೆಲ್ಲ ಹಾಕ್ಳಿದಾರ ಹಾಕಿದ್ರೆ ಕುಡಿತಿತ್ತು ಅದು ಓಟನ ಮುಸ್ರಿನ ಕುಡಿತಿತ್ತವ. ಅದು ಯಾವಾಗಲೂ ದರಾಸರಿ ಹಾಕಿದ ಕುಡಿತಿತ್ತು ಅಂತಂದು ಹಾಕಿ ಬಂದೆ ನಾನು. ಇಲ್ಲ ಕ್ರೋಟನ ಇದಕ್ಕೆ ಹಾಕ್ಲಿಕ್ಕಾರ ಹಾಕ್ತಿದ್ದೆ. ನಾನು ಆಕಳಿಗೆ ಒಂದು ಈಟು ಕಡಿಮೆ ಹಾಕಿದೆ. ಇದು ಎಮ್ಮೆ ಕುಡಿತೈತಿ ಅಂತಂದು ಹಾಕಿದ್ರೆ ಹಿಂಗೆ ಮಾಡ್ತದೆ ನೋಡೋದು. ಯಾವಾಗ ಹಾಕ್ಲಿಲ್ದಾಗ ಹಂಗೆ ಓಟನ ಇದು ಮಾಡಿ ಹಂಗೆ ಕೂಗ್ತಿರ್ತೈತಿ. ಏನಾಗೈತೆ ಅನ್ನಂಗೆ ಹಾಕಿದಾಗ ನೆಟ್ಟ ಕುಡಿಯಂಗೆ ಇಲ್ಲದು. ಅದು ಮಜ್ಜಿಗೆ ಆದ್ರೆ ಒಂದಿಟ್ಟು ಬೆಣ್ಣೆ ಅದನ್ನ ಎದ್ರಾಗಾರ ತೆಗಿ ಒಯ್ವಂತೆ ಅಂತ ಊರಿಗೆ. ನಿಮ್ಮ ಅಕ್ಕ ರೊಟ್ಟಿ ಮೇಲೆ ಹಾಕ್ಕೊಂಡು ತಿಂತಾಳೆ ಭಾರಿ ಜೀವಕಿ. ಮಜ್ಜಿಗೆನ ತೆಗೆದು ಒಂದು ಎದ್ರಾಗಾರ ಬಾಟ್ಲಾಗಾರ ಹಾಕು. ಇವ ಅಕ್ಕರ ಮನೆಗೆ ಕರ್ಗಳು ಅದಾವ ಬಿಡೇವೆ. ಎಲ್ಲದನ್ನ ಇಲ್ಲಿಂದ ಒಯ್ಯಿ ಅಂತಿದೆಯಲ್ಲ. ಹೆಂಗೆ ಹಿಡ್ಕೊಂಡು ಹೋಗ್ಲಿ ಎಲ್ಲದನ್ನು? ಅಯ್ಯೋ ಹಂಗ್ಯಾಕೆ ಮಾಡ್ತೀಯ ತಂಗಿ? ನಿಮ್ಮ ಅಕ್ಕ ಒಯ್ಯಕ್ಕೆ ಇನ್ನು ಮುಂದೆ ಮಾಡ್ತೀಯಲ್ಲೇವ? ಅಕ್ಕಗೆ ಒಯ್ಯಕ್ಕೆ ಇನ್ನು ಮುಂದೆ ಅಲ್ಬೇ. ನೀ ಹೇಳೋದು ಅರ್ಥ ಮಾಡ್ಕೊಳಂಗಿಲ್ಲ ನೋಡಿ. ನೀನು ಹೆಂಗೆ ಹಿಡ್ಕೊಂಡು ಹೋಗ್ಲಿ ಅಂತ ನಾನು ಚಿಂತೆ ಮಾಡ್ತೇನೆ. ನೀನು ಹೆಂಗೆ ಪಲ್ಯನ ಆತು ತಡೆ ರೊಟ್ಟಿಗಾರ ಹಾಕೊಂಡ್ಬಿಡ್ತಾನೆ ಲಘುನ. ಇವ ಮತ್ತೆ ಯಾಕೆ ರೊಟ್ಟಿ ಮಾಡ್ತೀವಿ? ಅವು ನಿನ್ನೆ ವೆಸಾಕನ ಅದಾವು ರೊಟ್ಟಿ, ಅವನ್ನ ಹಾಕಿ ಕಳಿಸ್ಬಾರ್ದ ನೀನು. ಅಯ್ಯೋ ಅವನೇನು ಕಟ್ ಕಳಿಸ್ತೀವ ಹೊಲಕ್ಕೆ ತಂಗಳು? ನಿಮ್ಮಪ್ಪ ಬೈದಾಗ್ಬಿಡ್ತಾನೆ. ಹೊಲಕ್ಕೆ ತಂಗಳು ಪಂಗಳು ರೊಟ್ಟಿ ಕಟ್ಟಿದೆ ಅಂದ್ರೆ ಅದು ಏಟತ್ ನಿಂದ್ರು ಬಿಸಿಯೋ ಮಾಡ್ತಾನೆ. ನಾಲ್ಕು ನಿಮ್ಮಕ್ಕಗೋಸ್ಕರ ಇವಂತೆ ಅಂತ. ಅದೇನು ಕತ್ ಸಾರು ಪಾರ ಹಾಕ್ಕೊಂಡು ತಿಂತಾರ. ಅವನೇನು ಮಾಡ್ತಿದ್ದಿ? ಏನು ಪೂಜೆ ಮಾಡ್ತೀಯೇನು ಅವ್ನು ಇಟ್ಕೊಂಡು?
ಅಲ್ಲ ರೊಟ್ಟಿಗೆ ಹಾಕೊಂಡು ಏನು ಬಿ ಸ್ವಲ್ಪ ಮಾಡಬೇ, ಜಗ್ಗಟ್ಟು ಮಾಡೋಕೆ ಹೋಗ್ಬೇಡ. ಅಕ್ಕವ್ಗೆ ಓಸು ಕೊಡುವಂತಂತ ಒಂದು ದಿವಸ ಅವನು ಮಿಕ್ಸ್ ಮಾಡಿ ಹಾಕು ಹೊಲಕ್ಕೆ. ಓಸನು ಇವನ್ನ ಎಟ್ಟೆನ ಮನೆಗೆ ಇಟ್ಕೊಬೇಡ. ಅಪ್ಪಗೆ ಒಂದು 4 ದಿವಸ ಇಡು ಮನ್ಯಾಗ. ಹೊಲ್ದಾಗ ಏನು ಉಣ್ತಾರ ತಗೋ. ಇದು ಮಜ್ಜಿಗೆ ಕಡೆದು ಆತು ನೋಡ್ಬೇ. ನಾನು ಜಳಕಕ್ಕೆ ಹೋಗ್ತಾನೆ, ಜಳಕಕ್ಕೆ ಹೋಗಿ ಅವನ್ನ ಕರಿಬಿ ಇಟ್ಕೊತಾನೆ. ಆತು ಹೋಗುವ. ಮಜ್ಜಿಗೆ ಇಲ್ಲೇ ಹಿಂದಿಟ್ಟ ನೋಡು. ಎಷ್ಟು ಬೇಕಾ ಆಮೇಲೆ ಹಾಕಿದ್ರೆ ಆತು. ಅಪ್ಪ ಬರಲಿ, ನಾನು ಹೋಗಿ ಜಳಕ ಮಾಡಿ ಒಂದಿಟ್ಟು ಅರಿಬಿ ಅವನು ಇಟ್ಕೊಂಬರ್ತಾನೆ. ಹ್ಞೂ ಹೋಗು. ಅಕ್ಕನ ಮನೆಗೆ ಹೊಂಟಾನೆ ಅಂತಂದು ಎಷ್ಟು ಖುಷಿ ನೋಡು. ಹೋಗ್ಲಿ ಬಿಡು, ಒಕ್ಕನೆ ಅನ್ನಕತ್ತಾಳ. ಬೇಡ ಅಂದ್ರೆ ಬೇಜಾರು ಮಾಡ್ಕೊತಾಳೆ. ಮತ್ತು ನೋಡು ಅವ್ವ ಬೇಡ ಅಂದ್ಲು ಅಂತಂದು ಏನು ಇರ್ವಲ್ದಕ್ಕ ಮನ್ಯಾಗಿಂದ ವಾರೇ ಮಾಡ್ಕೊತಾನೆ. ದಿನ ಕಾಲೇಜಿಗೆ ಹೋಗ್ತಿರ್ತಾಳೆ. ಆಕೇನು ಮನ್ಯಾಗೇನು ನನಗೇನು ಆಸರಾಗಿ ಆಗಿಂಗಿಲ್ಲ, ನಡೀತೈತೆ. ಅವಾಗ ಇವಾಗ ಒಂದಿಟ್ಟು ಮಜ್ಜಿಗೆ ಕಡ್ದು ಕೊಡ್ತಾಳೆ ಆಟ. ಜೊತೆಗೆ ಒಟ್ಟು ಬೆಣ್ಣೆ ಅದು ನೀಡ್ತಾನೆ ನಿಂದ್ರು. ಬಿಸಿ ಒಂದು 4 ರೊಟ್ಟಿ ಇಟ್ಟೆ ಅಂದ್ರೆ ಮಂಜ ತಿಂತಾನೆ. ಮೊಸರು ಬತ್ತಿ ಇಲ್ಲಾಗದ ಜೀವ ಮಂಜ. ಒಟ್ಟು ಮೊಸರು ಬತ್ತಿ ಪುಡಿ ಚಟ್ನಿ ಅಂತ ನೀಡ್ತಾನೆ, ತಿಂತಾನೆ. ಸಂಜೆ ಮುಂದೆ ಬಂದು ಶಾಲೆಗೆ ಹೋಗಿರ್ತಾನೆ. ನೀಟಾತ್ನಾಗೆ ನೀಡೋದಿಲ್ಲ ಅವನು. ಈಗ ಹೋಗೋದಾಗ ಬರ್ತಾನೆ. ಆಟತಿಗೆ ಬಂದು ಸಂಜೆ ಮುಂದೆ ಬೇಕಂದ್ರೆ ಉಣ್ತಾನೆ. ಒಂದಿಟ್ಟು ತುಪ್ಪ ಐತಿ, ಒಂದು ಯಾವ್ದಾರ ಡಬ್ಬ್ಯಾಗ ತುಪ್ಪ ಹಾಕ್ತಾನೆ. ಸಣ್ಣದು ಇದು ಇತ್ತು ಅದು ದಬ್ಬಿನ ಕಾಣುವಲ್ಲ ನೋಡಿ, ಎಲ್ಲೇ ಐತೆ ಏನು ಹುಡುಕ್ಬೇಕು. ಅದ್ರಾಗಾರ ಹಾಕಿ ನೋಡ್ತೇನೆ. ಅದ್ರಾಗಾರ ಅಂದ್ರೆ ತುಪ್ಪ ಹಾಕಿ ಪುಡಿ ಚಟ್ನಿ ರೊಟ್ಟಿ ಅದನ್ನ ಎಲ್ಲ ಕೊಟ್ಟು ಕಳಿಸ್ತೀನಿ. ಸೊಪ್ಪು ಮೊನ್ನೆ ಇದು ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು, ಓಟನ ನೋಡ ಮೆಂತ್ಯ ಸೊಪ್ಪು ಅದು ಇದ್ರೆ ಓಟನ ಹಾಕಿ ಕೊಟ್ಟು ಕಳಿಸಿದ್ರೆ ಆತು. ರಗಡಾದವು ರೊಟ್ಟಿ ಸಾಕು ಹೊಲಕ್ಕೆ ಅದಕ್ಕೆ ಕಟಾಕ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇವ್ರಿ. ನಾವು ಆರಾಮದ ನೋಡ್ರಿ ಸ್ನೇಹಿತರೆ. ಕತೆಗಳಿಗೆ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹನ ತೋರಿಸ್ರಿ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಲ್ರಿ, ಇದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಅಂತ ಕೇಳಾಕತ್ತೀನಿ ರೀ. ಕತೆಗಳು ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ ಸ್ನೇಹಿತರೆ. ಇವತ್ತು ನನ್ನ ಮಗಳು ದೊಡ್ಡ ಮಗಳ ಮನೆಗೆ ಹೊಂಟಾಳ್ರಿ. ಆಕಿ ಕಾಲೇಜಿಂದ ಪರೀಕ್ಷೆ ಅದಾವು ಅಂತಂದು ಸುಟ್ಟಿ ಕೊಟ್ಟಾರಂತ್ರಿ. ಹಾಗಾಗಿ 4 ದಿವಸ ಹೋಗ್ಬರ್ತಾನೆ ಅಂತಂದು ಹೊಂಟಾಳ್ರಿ. ಅಲ್ಲಿ ಇನ್ಮೇಲೆ ಅಕ್ಕ ತಂಗಿದು ಅಡುಗೆ ತಯಾರಿಗಳು ಎಲ್ಲ ವಿಡಿಯೋಸು ಬರ್ತಿರ್ತಾವ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಯಾರಿಗೆಲ್ಲ ಕತೆಗಳು ಇಷ್ಟ ಆಗಿರ್ತಾವಲ್ರಿ ಕಮೆಂಟ್ ಮಾಡಿರಿ. ಇವತ್ತಿನ ಕತೆ ನೋಡಿದ್ದಕ್ಕೆ ಧನ್ಯವಾದಗಳು ರೀ.